50 ವರ್ಷಗಳಿಂದ ಜನಸಾಮಾನ್ಯರ ಬೇಡಿಕೆಗಳಿಗೆ ಸರ್ಕಾರ ಮತ್ತು ಸ್ಥಳೀಯಾಡಳಿತ ಕ್ಯಾರೆ ಅನ್ನದೆ ಜನಸಾಮಾನ್ಯರ ನಿತ್ಯ ಬದುಕಿನೊಂದಿಗೆ ಆಟವಾಡುತ್ತಿರುವ ಘಟನೆ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸನ್ಯಾಸಿಬೈಲ್ ಎಂಬಲ್ಲಿ ನಡೆಯುತ್ತಿದೆ. ದಶಕಗಳಿಂದಲೂ ಜನ ಬೇಡಿಕೊಳ್ಳುತ್ತಿದ್ದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅನುದಾನದ ಕೊರತೆಯ ನೆಪವೊಡ್ಡುತ್ತಿದ್ದಾರೆ. ಮೋಟ್ರ್ ಕುಂಟ್ರ ನಮ್ಮ ಮನೆಗೆ ಹೌದಾ, ನಮ್ಗೆ ರಸ್ತೆ ಇಲ್ಲ ಒಂದಾಯ್ತಾ. ಈಗ ಓಟ್ ಹಾಕುವ ಪತ್ತಿಗೆ 15 ಜನ ಬೇಕಾರೆ ಬರ್ತಾರೆ. ಯಾಕಂದ್ರೆ ನಂಗೆ ಹಾಕಿನಿ ನಮ್ನೊಂದು ಗೆಲ್ಸಿ ಬಿಡಿನಿ, ನಾವು ಉದ್ದಾರ ನಾವು ಇಮ್ಮನ್ ಹಾತೆ ಮ್ಯಾನ ಅಂತ ನಮ್ಗೆ ಯಾರು ಹೇಳೋರು ಇಲ್ಲ ಮಾರ್ರೆ. ನನ್ನ ಮಗನಿಗೆ ಒಂದು ಕಾರ್ ಇಲ್ಲ, ನಾವು ಇದೇ ರಸ್ತೆ ತಾಕತ್ತಿರಕ್ಕೆ ಹೌದಾ. ರಿಕ್ಷನ್ ಬಾಬ್ ಕಡೆ ಅಂತ, ಬಸ್ಸಿನ ಬಾಬ್ ರಾಲಿಯನ್ ಬಾಬ್ ಕಡೆ ಅಂತ, ಕಾರಿನ ಬಾಬ್ ಕಡೆ ಅಂತ ಅವ್ರ ಬಾಬ್ದೆ ಹಂಗಿಲ್ಲ. ಯಾರನ್ನ ತೆಗೆದು ಮುನ್ಸೋದಿಲ್ಲ ಹೇಳಿ ಕಮ್ಮನಿ. ಎಷ್ಟು ಜನಕ್ಕೆ ಅಷ್ಟ ಗೊತ್ತಿದೆ. ಈಗ ನಮ್ಮ ರಸ್ತೆ ಆಯ್ಕಷ್ಟೆ, ನಮ್ಮ ಮನೆಯೆಲ್ಲ ಮಾಡ್ಕೊಂಡು ಚಾನಲ್ ಮಾಡಿ ಹಾಡ್ಬಿಡ್ತಪ್ಪ ಹೈಕೊಂಡು. ಗೌರ್ಮೆಂಟ್ ನಮ್ಮ ಮನೆ ಮಾಡಿ ಕೊಡೋದು ಬೇಡ. ಹೌದು, ನಮ್ಗೆ ಅನಾನುಕೂಲ ಆಗಿ ಹೋಯ್ತು. ಈಗ ನಾ ಯಾರು ಒಂದು ಮಿನಿಸ್ಟ್ರು ಅಂದ್ರೆ ಈಗ ಅವ್ರು ಕೂಡ ನನ್ಗೆ ಅಷ್ಟು ಸಿಟ್ಟು ಹೋಯ್ತು. ನಂಗೆ ಏನು ಮನೆ ಎಲ್ಲ ಕೈ ಕಲ್ಲೆಲ್ಲ ಕಣಿಗೆ ನಡುಕಾತಲ್ಲ ಯಾರು ರಿಕ್ಷನ್ ಕಳಿಕ್ ಬನ್ನಿ ಅಂದಡ್ರೆ ನಾನು ನಿಮ್ಮ ರೋಡ ನಾವು ಬರೋಕೆ ಆಗೋದಿಲ್ಲ ಅಂತ ರಿಕ್ಷದನ್ನೆಲ್ಲ. ನಾವು ಹೆಂಗೆ ಹೇಳಿಕಮ್ಮ ನೀವು ಮಕ್ಕಳು ಮರಿ ಹಾಕೊಂಡು. ಅದನ್ನ 50 ವರ್ಷ ಆಯ್ತು ಇಲ್ಲಿ ಇದ್ದು, 50 ವರ್ಷ ಆಯ್ತು. ಹೌದು, ಬೈಂದೂರು ವಿಧಾನಸಭಾ ಕ್ಷೇತ್ರದ ತ್ರಾಸಿ ಸಮೀಪದ ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಈ ಸನ್ಯಾಸಿಬೈಲ್ ಕಳೆದ 50 ವರ್ಷಗಳಿಂದ ನಿರ್ಲಕ್ಷ್ಯಕ್ಕೊಳಗಾಗಿದೆ. ಸುಮಾರು 45 ಕುಟುಂಬಗಳು ಇಲ್ಲಿ ವಾಸಿಸುತ್ತಿವೆ. ಆದರೆ ಕೊಡಪಾಡಿ ಎಂಬಲ್ಲಿಂದ ಕಂಚುಗೋಡು ಸಂಪರ್ಕಿಸುವ ಈ ಮಣ್ಣಿನ ರಸ್ತೆಗಿನ್ನೂ ಕಾಯಕಲ್ಪ ನೀಡಿಲ್ಲ. ಇದರಿಂದಾಗಿ ಇಲ್ಲಿಂದ ಶಾಲೆ, ಪಡಿತರ, ಆಸ್ಪತ್ರೆ, ಸರ್ಕಾರಿ ಕಚೇರಿಗಳಿಗೆ ಹೋಗುವಾಗ ಅತೀವ ತೊಂದರೆಯುಂಟಾಗುತ್ತಿದೆ. ಇಲ್ಲಿ ಮಳೆಗಾಲದಾಗೆ ತುಂಬಾ ಕಷ್ಟ ಆತ್ತ, ನಮ್ಗೆಲ್ಲ ತಿರ್ಗಾಡೋಕೆ ಕಷ್ಟ ಆತ್ತ. ಮಳೆಯಿಂದ ರೋಡೆ ಸಸುತ್ರನೇ ಇಲ್ಲ, ನೀರ್ ಪೂರ ಎಲ್ಲಿಂದ ನೀರೆಲ್ಲ ಹರ್ಕಂತ ಹೊತ್ತ ಕಷ್ಟ ಆತ್ತ. ಮನೆಗಿರುದೇ ಪೇಷಂಟ್ಗಳ, ಅವ್ರನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ, ಮಕ್ಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಕ್ಕೆ, ಪ್ರತಿಯೊಂದಕ್ಕೂ ನಮ್ಗೆ ಕಷ್ಟನೇ ಆತ್ತ. ಮಳೆಗಾಲ ಬಂತಂದ್ರೆ ಟೆನ್ಷನ್ ಶುರು ಆತ. ರಿಕ್ಷಾದವ್ರು ಯಾರು ಗೊತ್ತಿಲ್ಲ, ನಾವು ಅರ್ಧ ದಾರ ಇಳ್ಕೊಂಡ ಸಾಮಾನೆಲ್ಲ ಹೊತ್ಕೊಂಡ್ ಬರ್ಬೇಕ. ತುಂಬಾ ಕಷ್ಟ ಆತಿತ್ತ. ಅದಕ್ಕೊಂದು ಇಷ್ಟ್ರೊಳಗೆ ಬಂದರೆಲ್ಲ ಎಲೆಕ್ಷನ್ ಟೈಮ್ ಬತ್ರ ಎಲೆಕ್ಷನ್ ಆದ್ಮೇಲೆ ಮತ್ತೆ ಈ ಬದಿ ಪತ್ತಿನೇ ಇರುದಿಲ್ಲ. ರೋಡ್ ಇವತ್ತು ನಿನ್ನೆ ಅಲ್ಲ, ಸುಮಾರು ವರ್ಷದಿಂದ ನಾವು ಅನುಭವಿಸ್ತಾನೆ ಇತ್ತ. ನಾವು ಸಣ್ಣದಿತ್ತಿಂದ ಈಗ ನಮ್ಮ ಮಕ್ಕಳಾರು ನಮ್ಮ ರೋಡ ಇಲ್ಲಿಲ್ಲ. ಕೇಂದ್ರ ಮಾಡತ್ ಇಷ್ಟಿಷ್ಟು ಸ್ಯಾಂಕ್ಷನ್ ಆಯ್ತ ಅಂದೇಳಿ ಹೇಳ್ತ್ರು. ಅದ್ರ ಬಗ್ಗೆ ನಮ್ಗೆ ಅಂತ ಗೊತ್ತಿಲ್ಲ. ಇಷ್ಟ್ರೊಳಗೆ ಬಂದರೆಲ್ಲ ಅರ್ಧಂಬರ್ಧ ಅಲ್ಲಿ ಮಾಡಿರ, ಅರ್ಧಂಬರ್ಧ ಎಲ್ಲ ಅಂದ್ರೆ ರೋಡ್ ಮಾಡ್ಲಿಲ್ಲ, ಚರಂಡಿ ಒಂದು ಅರ್ಧಂಬರ್ಧ ಚರಂಡಿ ಮಾಡಿರ. ಜೋರ್ ಮಳಿ ಬಂದ್ರೆ ಅಲ್ಲಿ ಫುಲ್ ನೀರ್ ನಿಲ್ಲತ್ತೆ. ಈ ಬಗ್ಗೆ ಹಲವಾರು ಬಾರಿ ಗ್ರಾಮ ಪಂಚಾಯತ್ನ ಗಮನಕ್ಕೂ ತರಲಾಗಿದೆ. ಆದರೆ ಈ ರಸ್ತೆ ಅಭಿವೃದ್ಧಿಗೆ ಯಾವುದೇ ಅನುದಾನ ಲಭ್ಯವಿಲ್ಲ ಎನ್ನುವ ಉತ್ತರ ಕೇಳಿಬರುತ್ತಿದೆ. ಶಾಸಕರು ರಸ್ತೆ ಅಭಿವೃದ್ಧಿಪಡಿಸುವ ಭರವಸೆ ನೀಡುತ್ತಿದ್ದಾರೆ, ಆದರೆ ಯಾವುದೇ ಪ್ರಯೋಜನ ಇಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ. ನಮ್ಗೆ ರಸ್ತೆ ಸಂಪರ್ಕ ಇಲ್ಲ, ಅದ್ರ ಬಗ್ಗೆ ನಾವೀಗ ಮಾತಾಡ್ತಿರೋದು. ನಮ್ಗೆ ಡ್ಯೂಟಿಗೆ ಹೋಗ್ಲಿಕ್ಕಾಗ್ಲಿ, ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕಾಗ್ಲಿ, ಅಥವಾ ಏಜ್ ಆದವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕಾಗ್ಲಿ, ಇವನ್ ರೇಷನ್ ತಗೊಳಕ್ ಹೋದ್ರು ಕೂಡ ನಮ್ಗೆ ರೋಡ್ ಸಸೂತ್ರ ಇಲ್ಲ. ಇವನ್ ಗ್ಯಾಸ್ ಬುಕ್ ಮಾಡ್ರೆ ಗ್ಯಾಸ್ ಅಂಡಿ ಬತ್ತಿಲ್ಲ ಮನೆ. ಕೇಂದ್ರ ಗಾಡಿ ನಿಮ್ ರೋಡ್ ಸಸೂತ್ರ ಇಲ್ಲ, ಹೋಗಿತ್ತು ನಾವೆಂತ ಮಾಡೋ ಹೊತ್ಕೋಬ್ದ. ಮನೆಯಿಂದ ಒಂದು ಐಟಮ್ ತಕ ಬರ್ಕಿದ್ರೆ ಎಲ್ಲದು ಕೂಡ ನಾವು ಹೊತ್ಕೊಂಡೇ ಬರ್ಕ್ ಹೋಗಿಚಿಲ್ಲ. ಈಗ ದನಕ್ ಸಾಕತ್ ನಾವು ಹಾಲ್ ಕೊಡು ಪಾಪತಿ ಕೂಡ ಸಮಸ್ಯೆ. ಹೋಗಿಚಿಲ್ಲ ತಕ ಕೇಳಿದ್ರೆ ರಿಕ್ಷರ್ ಬರ್ತಿಲ್ಲ. 50 ಚೀಲದಂತ ಹೊತ್ಕೋಬೋದ, ಎಷ್ಟೊಂದು ಹೊತ್ಕೊ ಬರ್ಲ ಕೇಳಿ. 1.5 ಕಿಲೋಮೀಟರ್ ಹೊತ್ಕೋಕತ್ತ ಹತ್ತಿಲ್ಲಲ್ಲ. ನಮ್ಮ ಅವಶ್ಯಕತೆ ಇರೋದು ಮೇನ್ ಆಗಿ ರೋಡ್ ಸಂಪರ್ಕ ಬೇಕು. ಆದಷ್ಟು ಬೇಗ ನಮ್ಗೆ ರೋಡ್ ಸಂಪರ್ಕ ಮಾಡಿಕೊಡಿ ಅಂತ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಡಿ ಅಂತ ನಾವು ಕೇಳ್ತಿದ್ವಿ. ಸುಮಾರು 15ಕ್ಕೂ ಹೆಚ್ಚು ಮಕ್ಕಳು ಶಾಲೆ ಕಾಲೇಜುಗಳಿಗೆ ಹೋಗಲು ಇದೇ ರಸ್ತೆ ಬಳಸುತ್ತಾರೆ. ಶಾಲೆಗೆ ಹೋಗುವಾಗ ಬಟ್ಟೆ ಕೆಸರಾದರೆ ಶಾಲೆಯಲ್ಲಿ ನಮಗೆ ಅವಮಾನವಾಗುತ್ತದೆ ಎಂದು ಇಲ್ಲಿನ ಪುಟಾಣಿ ಮಕ್ಕಳು ಅಲವತ್ತುಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ಪ್ರತಿದಿನ ಸೈಕಲ್ ತಕೋಪಕ್ಕಾತಿಲ್ಲ, ಶಾಲೆಗೆ ಹೋಗಕ್ಕಾತಿಲ್ಲ. ಶಾಲೆಗೆ ಹೋಗಪತಿ ಕೆಸರು ಹತ್ತ, ಶಾಲೆಯಲ್ಲಿ ಎಂತ ಕೆಸರು ಹತ್ತಂತ ಕೇಳ್ತಾರ. ಪಟ್ಟ ರೋಡ್ ಮಾಡಿ ಕೊಡಿನಿ. ಇಲ್ಲಿ ಶಾಲೆಗೆ ಹಪ್ಪಕ್ಕಾತಿಲ್ಲ, ಮತ್ತೆ ದಿಕ್ಲೆಲ್ಲ ನಕ್ಕೊಂಡು ಹೋಯ್ತು, ಮತ್ತೆ ಇಲ್ಲಿ ಕಾಲು ಕುಸ್ತ ಹತ್ತು. ಅದಕ್ಕೆ ಪಟ್ಟ ರೋಡ್ ಮಾಡಿ ಕೊಡಿನಿ. ಚುನಾವಣೆ ಸಂದರ್ಭದಲ್ಲಿ ರಸ್ತೆ ಸಮಸ್ಯೆಗೆ ಪರಿಹಾರದ ಭರವಸೆ ನೀಡುತ್ತಾರೆ, ಆದರೆ ಗೆದ್ದ ಮೇಲೆ ತಿರುಗಿಯೂ ನೋಡಲ್ಲ. ಈ ಬಾರಿಯೂ ರಸ್ತೆ ದುರಸ್ತಿ ಮಾಡಿಕೊಡದಿದ್ದರೆ ಮುಂದಿನ ಚುನಾವಣೆಗಳನ್ನು ಬಹಿಷ್ಕರಿಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಸಿದ್ದಾರೆ. ಈ ಪ್ಲೇಸಿಗೆ ಸನ್ಯಾಸಿಬೈಲ್ ಅಂತ ಹೆಸರು. ಕೊಡಪಾಡಿ 40 ವರ್ಷದಿಂದ ಈ ರೋಡ್ ಏನು ರಿಪೇರಿ ಆಗಿಲ್ಲ. ಎಲ್ಲ ಹೇಳ್ತಾನೆ ಇದ್ದೀವಿ ರೋಡ್ ರಿಪೇರಿ ಆಗಬೇಕಂತ. ಯಾರು ಇದನ್ನ ಮನುಷ್ಯ ತಗೊಳ್ತಾನೆ ಇಲ್ಲ.
ಈ ಕೃಷಿಗೆಲ್ಲ ತೊಂದರೆ ಆಗ್ತಾ ಇದೆ. ಇಲ್ಲಿ ಗೆದ್ದೆಗೆ ನೀರು ಬಂದು ಗೆದ್ದೆ ಬಂದು ಮುರಿದ್ರೆ ಬೇಸಾಯ ಇಲ್ಲ. ಅದರಿಂದ ನಾವೆಲ್ಲ ಇದು ಒಂದು ಮಾತಾಡ್ತಾ ಇದ್ದೀವಿ. ಈಗ ನಮ್ಮ ರೋಡ್ ಆಗಬೇಕು, ಸಸಿಗೆಲ್ಲ ನಮಗೆಲ್ಲ ತೊಂದರೆ, ಗೆದ್ದೆ ನಟ್ಟಿಗೆ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ರಸ್ತೆಯಲ್ಲಿ ಮಕ್ಕಳಿಗೆ ಶಾಲೆಗೆ ಹೋಗೋಕೆ ಆಗೋದಿಲ್ಲ. ದೊಡ್ಡ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕತ್ತೆ, ಸಣ್ಣ ಮಕ್ಕಳನ್ನ ಎತ್ಕೊಂಡು ಹೋಗ್ತಾರೆ ಅವ್ರ ತಾಯಂದಿರು. ಮಕ್ಕಳಿಗೆಲ್ಲ ತೊಂದರೆ, ಎಲ್ಲಿ ನೋಡಿದ್ರು ಕಾಲು ಹೋಗಿತದೆ. ಆರೋಗ್ಯ ಸಮಸ್ಯೆ ಇದ್ದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ. ನಮ್ಮಂಥ ವಯಸ್ಸಾದರೆ ನಡೀಲಿಕ್ಕೂ ಆಗೋದಿಲ್ಲ. ರೋಡ್ ಸರಿ ಇಲ್ಲ ಅಂದ್ರೆ ನಾವು ನಡೆಯೋದು ಹೆಂಗೆ? ಇದೆಲ್ಲ ತಿಳಿಸಿ ಯಾರೂ ಅದನ್ನು ಕಿವಿ ಹಾಕುವಂತ ಇಲ್ಲ. ಅಧಿಕಾರಿಯರು ಯಾರೂ ಅದಕ್ಕೆ ಮುಂದೆ ಮಾಡ್ತೇ ಅನ್ನೋದೇ ಹೊರತು ಆಶ್ವಾಸನ ಕೊಡ್ತಾರೆ, ಮುಂದೆ ಏನೂ ಮಾಡೋದಿಲ್ಲ. ಇವಾಗ ಮಳೆ ಶುರುವಾಗಿ ಎಷ್ಟು ಟೈಮ್ ಆಯಿತು. ಬೇಸಿಗೆಯಲ್ಲೇ ಹೇಳಿದೀವಿ ನಾವು ರೋಡ್ ಆಗಬೇಕು ಅಂತ. ಎಲೆಕ್ಷನಿಗೆ ಬಂದಾಗೆಲ್ಲ ಮನೆ ಬಂದು ನಮ್ಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಆಮೇಲೆ ಓಟ್ ಹಾಕಿದ ಮೇಲೆ ಯಾರೂ ನಮ್ಮ ಕಡೆ ತಿರುಗಿ ನೋಡೋದು ಇಲ್ಲ. ಶಾಸಕರು ಏನೂ ಹೇಳೋದಿಲ್ಲ, ಆಶ್ವಾಸನೆ ಕೊಡ್ತಾರೆ ಅಷ್ಟೇ. ಈ ಸಲ ಮಾಡ್ತೇವೆ, ನೆಕ್ಸ್ಟ್ ಸಲ ಮಾಡ್ತೇವೆ ಅನ್ನೋ. ಏನೂ ಆಗಿಲ್ಲ ಇನ್ನು. ಆಗಿಲ್ಲ ಅಂದರೆ ನಾವು ಇನ್ನು ಎಲೆಕ್ಷನಲ್ಲಿ ಓಟ್ ಗೀಟ್ ಏನು ಹಾಕೋದಿಲ್ಲ. ಇನ್ನೇನು ಮಾಡೋದು ನಾವು ಓಟ್ ಸ್ಟ್ರೈಕ್ ಮಾಡ್ತೀವಿ. ನಮ್ಮ ರೋಡ್ ಆಗೋದಾದ್ರೆ ಮಾತ್ರ ಓಟ್ ಹಾಕ್ತೀವಿ. ಇದೇ ಥರ ಹೇಳ್ತಾ ಹೋದ್ರೆ ನಾವು ಮುಂದೆ ಭಾಳ ಕಷ್ಟ ಇದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಸನ್ಯಾಸಿ ಬೈಲಿನ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆಯೇ ಕಾದು ನೋಡಬೇಕಿದೆ. ವಿಶೇಷ ವರದಿ ಜಯಶೇಖರ್ ಮಡಪ್ಪಾಡಿ, ವಾಸ್ತವ.com, ಕುಂದಾಪುರ.